ಹಾಯ್, ವೆಲ್ಕಮ್ ಟು ಮೈ ನಾಕ್ ನಾಕ್ ಯೂಟ್ಯೂಬ್ ಚಾನಲ್. ಸೊ ಈ ವ್ಲಾಗಲ್ಲಿ ನೀವು ನೋಡ್ತಿದ್ದೀರಾ ನಾನು ಮಾಡೋ ಸ್ಪೆಷಲಾಗಿ ಪೊಟ್ಯಾಟೊ ಕರಿ ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಇದು. ಸೊ ಬನ್ನಿ, ಯಾಕೆ ಟೈಮ್ ವೇಸ್ಟ್ ಮಾಡೋದು. ಸೊ ಸ್ಟಾರ್ಟ್ ಮಾಡೋಣ ಇವಾಗ. ಪ್ಲೀಸ್ ಇಗ್ನೋರ್ ನಮ್ಮದು ಮೆಸ್ಸಿ ಕಿಚನ್. ಇನ್ನೂ ಕ್ಲೀನ್ ಮಾಡಿಲ್ಲ ಬಿಕಾಸ್ ಮನೆ ಕ್ಲೀನಿಂಗ್ ನಡೀತಾ ಇದೆ. ಸೊ ಫಸ್ಟು ಬ್ರೇಕ್ಫಾಸ್ಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಆಯಿತು ಚಾಪ್ ಮಾಡಿ. ಸೊ ಎಷ್ಟು ಜನಕ್ಕೆ ಮಾಡ್ತಿದ್ದೆ ಅಂದರೆ ಒಂದು 8-9 ಜನಕ್ಕೆ ನಾನು ಅಡುಗೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಸೊ ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ದೀನಿ, ಬಟ್ ಇದಾಗುತ್ತಾ ಶಾರ್ಟೇಜ್ ಬರ್ತಾ ಗೊತ್ತಿಲ್ಲ, ನೋಡೋಣ. ಇವಾಗ ಇದಕ್ಕೆ ಏನೇನು ಬೇಕು ಅಂದರೆ ಆಲೂಗಡ್ಡೆ ಗೊಜ್ಜು ಗ್ರೇವಿ ಮಾಡೋದಕ್ಕೆ ವಾವ್ ಮದರ್ ಸೀಕ್ರೆಟ್. ಯಾವಾಗಲೂ ಎಲ್ಲಿರ್ತಾರೆ, ಜೀರಿಗೆ ಡಬ್ಬದಲ್ಲಿ ಇಡ್ತಾರೆ ನಮ್ಮಮ್ಮ ದುಡ್ಡನ್ನ. ಸೊ ಫಸ್ಟು ಒಗ್ಗರಣೆ ಹಾಕೊತಾ ಇದ್ದೀನಿ. ಚೆನ್ನಾಗಿ ಕಾಯ್ದುಬಿಟ್ಟಿದೆ, ಎಣ್ಣೆನೂ ಹಾಕಿದ್ದೀನಿ. ಸೊ ಸಾಸಿವೆ ಸ್ವಲ್ಪ, ಆಮೇಲೆ ಕಾಯ್ದಿರೋದ್ರಿಂದ ಸೀರೋಗ್ಬಿಡುತ್ತೆ ಅಂತ ಇದು. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೊಂಡು ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ನಮ್ಮ ಒಂದು 500 ರೂಪಾಯಿ ಇದ್ದಿದ್ರೆ ಎತ್ಕೊಬೋದಿತ್ತು, ಇದ್ದಿರೋದು 20 ರೂಪಾಯಿ, ಏನು ಎತ್ಕೊಳ್ಳಿ. ಸೊ ನೆಕ್ಸ್ಟು ಇದಾದಮೇಲೆ ಮೇನ್ ಕರ್ಬೇವಿನ ಸೊಪ್ಪು ಮರ್ತ್ಬಿಟ್ಟಿದ್ದೀನಿ. ಕರ್ಬೇವಿನ ಸೊಪ್ಪು ಸೀದೋಗ್ತಿದೆ ಆ್ಯಕ್ಚುಲಿ. ಎಲ್ಲ ಸೇರಿಸಿ ಒಂಚೂರು ಇಲ್ಲದೆ ಮುಂದೆ ಆಗುತ್ತೆ. ಒಂದೊಂದು ಮರ್ತೋಗ್ಬಿಟ್ಟಿದ್ದೀನಿ. ಬೆಳ್ಳುಳ್ಳಿ ಆ್ಯಕ್ಚುಲಿ ಹಾಕ್ಬೇಕಿತ್ತು ಒಗ್ಗರಣೆಗೆ, ಬೆಳ್ಳುಳ್ಳಿನೇ ಮರ್ತ್ಬಿಟ್ಟಿದ್ದೀನಿ. ಇಟ್ಸ್ ಓಕೆ, ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಟೊಮ್ಯಾಟೊ ಫುಲ್ ಸಾಫ್ಟ್ ಆಗೋದು ಫ್ರೈ ಮಾಡ್ಕೊಂಡು. ನಾನು ಮೆಣಸಿನ್ಕಾಯಿ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಇವಾಗ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಬಿಡ್ತೀನಿ. ಮೆಣಸಿನ್ಕಾಯಿ ನೋಡಿ, ನೆನ್ನೆ ಎಲ್ಲ ಫುಲ್ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ನೆನ್ನೆ ಸಾಕು, ಎಷ್ಟೇ ಕ್ಲೀನ್ ಮಾಡಿದ್ರು ಅದೇ ನಮ್ಮ ನೀಟಾಗಿ ಆರ್ಗನೈಸ್ ಮಾಡಿ ಇಡೋ ಟೈಮಲ್ಲಿ. ಮೆಣಸಿನ್ಕಾಯಿ ಹಾಕೋಣ, ನಾವು ತುಂಬ ಖಾರ ತಿಂತೀವಿ. ಸೊ ಮೆಣಸಿನ್ಕಾಯಿ ಒಂದು 1, 2, 3, 4, 5, 6, 7, 8, 9, 10. Let me wash this. ಈ ಥರ ಲೆಂದಿ ಉದ್ದ ಹೆಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಏನಿದೆ ಇಲ್ಲ, ಅವಾಗಲೇ ಎತ್ತಿಕ್ಬಿಟ್ರೆ ಬೆಸ್ಟು. ಇಲ್ಲ ಅಂತಂದರೆ ನಾನು ಅಡುಗೆ ಮನೆ ಮೊದಲೇ ಮೆಸ್ಸಿ. ಅದರಲ್ಲಿ ಇನ್ನೂ ಏನು ಅಂದರೆ ಟೊಮೆಟೊ ಬೇಗ ಸಾಫ್ಟ್ ಆಗಬೇಕು, ಬೇಗ ಬೇಯಬೇಕು ಅಂತಂದರೆ ಒಬ್ವಿಯಸ್ ಡೈಲಿ ಅಡುಗೆ ಮಾಡೋರು ಗೊತ್ತಿರುತ್ತೆ ಏನು ಅಂದರೆ ಸಾಲ್ಟ್ ಹಾಕೋದು. ಸಾಲ್ಟ್ ಹಾಕೋದ್ರಿಂದ ಬೇಗ ಸಾಫ್ಟ್ ಆಗಿಬಿಡುತ್ತೆ. ಟೊಮ್ಯಾಟೊ ಬೇಗ ಬೇಯುತ್ತೆ ಸಾಲ್ಟ್ ಹಾಕಿದ್ರೆ. ಸೊ ಇವಾಗ ಸದ್ಯಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ, ಆಮೇಲೆ ನೋಡ್ಕೊಳ್ಳೋಣ. ಇದು 2 in 1 ಥರ. ಆಲೂಗಡ್ಡೆ ಹಾಕೋಕ್ಕಿಂತ ಮುಂಚೆ ಆಫ್ ಮಾಡಿದ್ರೆ ಟೊಮ್ಯಾಟೊ ಗೊಜ್ಜಾಗುತ್ತೆ, ಆಲೂಗಡ್ಡೆ ಹಾಕಿದ್ಮೇಲೆ ಆಲೂಗಡ್ಡೆ ಗೊಜ್ಜಾಗುತ್ತೆ. ಇಷ್ಟೇ ಡಿಫ್ರೆನ್ಸ್ ಇದು. ಮೆಣಸಿನ್ಕಾಯಿ ಹಾಕೋಣ. ಆ್ಯಕ್ಚುಲಿ ಅಡುಗೆ ಮಾಡೋದು ದೊಡ್ಡ ವಿಷಯ ಅಲ್ಲ, ಮಾಡಿದ್ಮೇಲೆ ಕ್ಲೀನ್ ಮಾಡೋದು ದೊಡ್ಡ ವಿಷಯ. ಅಥವಾ ಇನ್ನು ಸ್ವಲ್ಪ ಬೇಯಿಲ್ಲ ಟೊಮ್ಯಾಟೊ, ಇನ್ನು ಸ್ವಲ್ಪ ಬೇಯಲಿ ಅಲ್ವಾ. ಇನ್ನೊಂದು 2 minutes ಬೇಯಕ್ಕಿರೋಣ. ಇನ್ನು ಸ್ವಲ್ಪ ಸಾಫ್ಟ್ ಆಗಿ. ಇದು ಸ್ಮೆಲ್ಲೇ ಫುಲ್ ಗಮ ಅಂತ ಬರ್ತದೆ ಆ್ಯಕ್ಚುಲಿ. ಇದೆ ಸಾಫ್ಟ್ ಆಗಿದೆ ಟೊಮ್ಯಾಟೊ. ಸೊ ನಾನೇನು ಹಾಕ್ತಿದ್ದೀನಿ, ಸಾಂಬಾರು ಪೌಡರ್ ಹಾಕ್ತಿದ್ದೀನಿ. ಸೊ ಮೇ ಬಿ ಇವಾಗ ಹಾಕೋದು ಬೇಡ, ಗರಂ ಮಸಾಲೆ ಒಂದು ಸ್ವಲ್ಪ ತಂದು ಹಾಕೋಣ. ಸ್ವಲ್ಪ ಫ್ರೈ ಆಗುತ್ತೆ. ಅಷ್ಟು ಈಸಿ ರೆಸಿಪಿ ಗೊತ್ತಾ. ಇಟ್ ಟೇಕ್ಸ್ ಹಾರ್ಡ್ಲಿ ಎಲ್ಲ ಚಾಪ್ ಮಾಡ್ಕೊಂಡಿದ್ರೆ, ಹಾರ್ಡ್ಲಿ ಇನ್ಕ್ಲೂಡಿಂಗ್ ಚಾಪಿಂಗು ಸೇರಿಸ್ಕೊಂಡ್ರೆ 1/2 hour ಅಷ್ಟೇ. ಬೇಗ ಮಾಡಿಬಿಡ್ಬೋದು ಈ ರೆಸಿಪಿ. ಇವಾಗ ನಾನು ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ವಾಶ್ ಮಾಡಿ ಇಟ್ಕೊಂಡಿದ್ದೆ, ಹಾಕ್ತಾ ಇದ್ದೀನಿ. ಕಮ್ಮಿ ಆಗುತ್ತೆ ಅನ್ಸುತ್ತೆ, ಜಾಸ್ತಿ ಆಗುತ್ತೆ ಅನ್ಸುತ್ತೆ. ನೋಡೋಣ. ಇದು ನೀಟ್ ಕ್ಯೂಸ್ ಆಗಲ್ಲ, ವೇಸ್ಟ್
ಇಟ್ಬಿಡೋಣ. ಇಷ್ಟಿಟ್ಕೊಂಡು ಏನು ಮಾಡೋದು, ವೇಸ್ಟ್ ಆಯಿತು. ಸಾಂಬಾರಿಗೂ ಹಾಕಲ್ಲ ವೇಸ್ಟ್ ಇಟ್ಕೊಂಡು. ಸೊ ಮಸಾಲೆ ಇವಾಗಲೇ ಹಾಕ್ತಿದ್ದೆ. ನನಗೆ ಎಷ್ಟು ಹಾಕಬೇಕು ಅಳತೆ ಎಲ್ಲ ಏನು ಅಷ್ಟು ಗೊತ್ತಾಗಲ್ಲ. ಹಾಕಬೇಕು. ಕೇಳ್ತಿದ್ಯಾ ಬಾಯ್ಲ್ ಆಗ್ತಿರೋ ಸೌಂಡು? ಕೆಲ ಅಂತಿದೆ. ಪೊಟ್ಯಾಟೋಸ್ಗೆ ಆ್ಯಕ್ಚುಲಿ ನಂಗೆ ಸಾಲ್ಟ್ ಈ ಸ್ಪೂನಲ್ಲೆಲ್ಲ ಹಾಕಿ ಅಷ್ಟು ನೀಟಾಗೆಲ್ಲ ಹಾಕೋಕ್ಕೆಲ್ಲ ನಂಗೆ ಬರಲ್ಲ. ನಂಗೆ ಏನೇ ಇದ್ದರೂ ಕೈಯಲ್ಲಿ ಹಾಕಿದ್ರೆ ಒಂದು ಮೆಷರ್ಮೆಂಟ್ ಗೊತ್ತಾಗೋದು ಸಾಲ್ಟ್ ಎಲ್ಲ. ಸ್ವಲ್ಪ ಬಾಯ್ಲ್ ಆಗೋಕ್ಕೆ ವಾಟರ್ ಹಾಕ್ತಾರೆ. ಸೊ ಇಲ್ಲಿಗೆ ಮುಗಿದಿದೆ. ಇವಾಗ ಏನೇ ಇದ್ರೂ ಕುಕ್ಕರ್ ವಿಷಲ್ ಹಾಕಿ ಗ್ಯಾಸ್ಕೆಟ್ ಇಲ್ಲ. ಓಕೆ, ನಾನು ಗ್ಯಾಸ್ಗೆ ಹಾಕಕ್ಕೆ ಭಯ. ಯಾಕೆಂದ್ರೆ ನನ್ನ ಜೊತೆ ಕುಕ್ಕರ್ ಬಸ್ಟ್ ಆಗಿಬಿಟ್ಟಿತ್ತು ನಮ್ಮ ಮನೇಲಿ. ಸೊ ಹಾಗಾಗಿ ಭಯ ನನಗೆ. ಅವಾಗ ಗ್ಯಾಸ್ಗೆ ನೀಟಾಗಿ ಹಾಕಿರಲಿಲ್ಲ ಅಂತ ಹೇಳ್ಬಿಟ್ಟು ಅದು ಆಗಿಬಿಟ್ಟಂತೆ. ಸೊ ಹಂಗಾಗಿ ನಾನು ಗ್ಯಾಸ್ಗೆ ಹಾಕೋದಕ್ಕೆಲ್ಲ ಭಯ ಇಲ್ಲ. ವಿಷಲ್ ಹಾರಿದೆ. ಆಲೂಗಡ್ಡೆ ನೋಡೋಣ ಹೇಗಾಗಿದೆ ಅಂತ. ನಾಟ್ ಬ್ಯಾಡ್, ಗ್ರೇವಿನೂ ಇದೆ. ಇದು ಸ್ವಲ್ಪ ಇವಾಗ ಬೇಕಿಡೋಣ. ತುಂಬ ಸಾಫ್ಟ್ ಆಗಿಬಿಟ್ಟಿದೆ ಅನ್ಸುತ್ತೆ, ತುಂಬ ಸಾಫ್ಟ್ ಆಗಿಬಿಟ್ಟಿದೆ. ಸೊ ಸ್ವಲ್ಪ ಬಾಯ್ಲ್ ಬೇಕಿಡೋಣ. ಕೊತ್ತಂಬರಿ ಗಾರ್ನಿಷ್ ಹಾಕ್ಬೇಕಲ್ಲ, ಹಾಗಾಗಿ ಸೊ ಇವಾಗ ಇದು ಕಾಂಬಿನೇಷನ್, ಬೆಸ್ಟ್ ಎವರ್ ಕಾಂಬಿನೇಷನ್ ಇಸ್ ದೋಸೆ. ಸೊ ಟೈಮ್ ಆಗೋಗ್ಬಿಟ್ಟಿದೆ, ಆಗಿದೆ 10 ಗಂಟೆ ಬೇಗ ಮಾಡಬೇಕು. ಕವರ್ ಆಗಿದೆ ನೋಡಿ. ಸೊ ಇದು ಬಾಯ್ಲ್ ಆಗಬೇಕಂದಾಗ ಸ್ವಲ್ಪ ಮಿಕ್ಸ್ ಮಾಡೋಣ. ದೋಸೆಗೆ ಕಾಂಬಿನೇಷನ್ ಹಾಕೊಂಡು ಹೇಗಿದೆ ಅಂತ ಟೇಸ್ಟ್ ಹೇಳ್ತೀನಿ. ಹೇಳಿ ನಾನು ದೋಸೆ ಅಷ್ಟು ನೀಟಾಗಿ ನನಗೆ ಬರಲ್ಲ ಅಂತ. ಸೊ ಎಲ್ಲ ಕಿತ್ತೋಗ್ಬಿಟ್ಟೆ ದೋಸೆ. ನೈಸ್, ಎಮ್ಮಿ ಆಗಿದೆ, ಚೆನ್ನಾಗಿದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ಬ್ಲಾಗ್. ಬಾಯ್.